ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ. ಇಂದಿನ ಸಂಪೂರ್ಣ ಸಂಚಿಕೆ ಏನಾಗುತ್ತೆ, ಅದೇ ರೀತಿ ಮುಂದಿನ ಸಂಚಿಕೆ ಟ್ವಿಸ್ಟಿಂಗ್ ಎಪಿಸೋಡ್ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಅಂತ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಅಜಿತ್ ಅವ್ರಿಗೆ ಈ ಕಡೆ ಕಳಸದಲ್ಲಿ ತನ್ನ ಶಾರದಾ ಅತ್ತೆ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಭೂಮಿ ಖರ್ಚೀಪಿಂದ. ಇನ್ನು ಈ ಕಡೆ ಶ್ರವಣ್ ಅವ್ರಿಗೆ ನಾವು ಅತ್ತೆನ ಕರ್ಕೊಂಡು ಮನೆಗೆ ಬರ್ತೀವಿ ಅಂತ ಹೇಳಿ ಮಗಳು ಮತ್ತೆ ಅಳಿಯ ಇಬ್ರು ಕೂಡ ಹೇಳಿರ್ತಾರೆ. ಖುಷಿಯಲ್ಲಿರುವಂತಹ ಶ್ರವಣ್ ಅವರು ಈ ವಿಚಾರನ ಮನೆಯವರಿಂದ ಮುಚ್ಚಿಡ್ತಾರೆ. ಈ ಒಂದು ವಿಚಾರ ಶ್ರವಣ್ ಮತ್ತೆ ಸಂಗೀತ ಅವ್ರ ಇಬ್ಬರಿಗೆ ನೆನೆ ಗೊತ್ತಿರೋದು. ಇನ್ನು ತಿಳ್ಕೊಬೇಕು ಅಂತ ಪ್ರಯತ್ನ ಪಟ್ಟಂತಹ ದೇವಯಾನಿಗೂ ಸಹ ಈ ವಿಚಾರ ತಿಳ್ಕೊಂಡಿರೋ ಹಾಗೆ ಶ್ರವಣ್ ಅವರು ಮೇಂಟೈನ್ ಮಾಡ್ತಾರೆ. ಅದೇ ರೀತಿ ಈ ಕಡೆ ಕಳಸದಲ್ಲಿ ನೀರು ಕುಡಿಯೋದಿಕ್ಕೆ ಅಂತ ಹೋದಾಗ ಈ ಕಡೆ ಶಾರದಮ್ಮ ಅವರು ತಪ್ಪಿಸ್ಕೋತಾರೆ. ಇನ್ನು ತಪ್ಪಿಸ್ಕೊಂಡಾಗ ಅಲ್ಲೇ ಇರುವಂತಹ ಅಜಿತ್ ಭೂಮಿ ಕೈಗೆ ಸಿಗ್ತಾರ. ಈ ಕಡೆ ಅಶ್ವಿನಿ ಅವರು ಭೂಮಿಯವ್ರ ಕಣ್ಣಿಗೆ ಕಾಣಿಸ್ಕೋತಾರ. ಅದೇ ರೀತಿ ಪೊಲೀಸ್ನವರು ಎಲ್ಲನೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಬಾರಿ ಗೇಟ್ಗಳಲ್ಲೂ ಸಹ ಶಾರದಮ್ಮ ಅವರು ಹೋಗ್ತಾ ಇರೋಂತಹ ಒಂದು ಕಾರ್ನ ನಿಲ್ಲಿಸಿ ಚೆಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಅಶ್ವಿನಿ ಅವರು ಸಿಗಾಕೋತಾರ ಅನ್ನೋದು ಟ್ವಿಸ್ಟಿಂಗ್ ಎಪಿಸೋಡ್ ಆಗಿರುತ್ತೆ. ಸೊ ಈ ಒಂದು ಎಪಿಸೋಡ್ನ ಡೀಟೇಲ್ ಆಗಿ ನೋಡ್ಕೊಂಬರೋಣ ಬನ್ನಿ. ಅಲ್ಲಿ ಲೋಕಲ್ ಇನ್ಸ್ಪೆಕ್ಟರ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಇನ್ನು ಅಜಿತ್ ಭೂಮಿ ಇರೋ ಕಡೆನೆ ಕಾರ್ನಲ್ಲಿ ಬಂದಂತಹ ಲೋಕಲ್ ಇನ್ಸ್ಪೆಕ್ಟರ್ ಕಾರ್ನ ಸ್ಟಾಪ್ ಮಾಡಿ ಅಜಿತ್ ಭೂಮಿ ಹತ್ರ ಮಾತಾಡೋದಕ್ಕೆ ಬರ್ತಾರೆ. ಇನ್ನು ಅಜಿತ್ ಅವರು ಆ ಪೊಲೀಸ್ನವ್ರನ್ನ ನೋಡಿ ಸ್ವಲ್ಪ ಮುಂದೆ ಬಂದು ಶೇಕ್ ಹ್ಯಾಂಡ್ ಮಾಡಿ, ನನ್ನ ಹೆಸರು ಅಜಿತ್ ರಾಮನಾರಾಯಣ್ ಅಂತ, ಇವರು ನನ್ನ ಶ್ರೀಮತಿ ಭೂಮಿ ಅಂತ, ಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಈ ಕಡೆ ಪರಿಚಯ ಮಾಡ್ಕೊಂಡಂತಹ ಅಜಿತ್ ರಾಮನಾರಾಯಣ್ ಅವರು ಅವ್ರ ಅತ್ತೆ ಫೋಟೋ ಶಾರದಾ ಅವ್ರನ್ನ ತೋರಿಸ್ಬಿಟ್ಟು, ಆಕ್ಚುಲಿ ನಮ್ಮ ಅತ್ತೆ ಹೆಸರು ಶಾರದಾ ಅಂತ, 22 ವರ್ಷದ ಹಿಂದೆ ಅವರು ಮಿಸ್ ಆಗಿದ್ರು. ಫಾರ್ಚುನೇಟ್ಲಿ ನನ್ನ ಕಾರು ಕೆಟ್ಟೋಗಿ ಒಂದ್ ಮನೆ ಹತ್ರ ನಾನು ನಮ್ಮ ಅತ್ತೆ ಅವ್ರನ್ನ ನೋಡಿದೆ. ಇನ್ನು ನಮ್ಗೆ ಮಂಡ್ಯದಲ್ಲಿ ಮಿಸ್ ಆದವರು ಇಲ್ಲಿ ಕಳಸದಲ್ಲಿ ಹೇಗ್ ಕಾಣಿಸ್ಕೊಂಡ್ರು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಆಕ್ಚುಲಿ ಇದ್ರಲ್ಲಿ ನನಗೆ ನಿಮ್ ಹೆಲ್ಪ್ ಬೇಕಾಗಿತ್ತು. ಅವ್ರ ಫೋಟೋನ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇರುವಂತಹ ಅವ್ರ ಶಾರದಕ್ಕೆ ಅವ್ರ ಫೋಟೋನ ತೆಗೆದು ಈ ಕಡೆ ಇವ್ರೆ ನೋಡಿ ಅಂತ ಹೇಳಿ ಪೊಲೀಸ್ನವ್ರಿಗೆ ತೋರಿಸ್ತಾರೆ ಅಜಿತ್ ಅವರು. ಆಯ್ತು ಸರ್, ಇವಾಗ ಹೇಳಿ ನಾನು ಏನ್ ಮಾಡ್ಬೇಕು ಅಂತ ಪೊಲೀಸ್ ಕೇಳಿದಾಗ, ಇನ್ನು ಆಕ್ಚುಲಿ ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ ಅಜಿತ್ ಅವರು ಕಾಣೆ ಆಗಿದ್ದಾರೆ ಅನ್ನೋದಕ್ಕಿಂತ ಕಿಡ್ನಾಪ್ ಆಗಿದ್ದಾರೆ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಗೆ ಏನಾಗಿದೆ ಅಂತ ಹೇಳಿ ನಿಮ್ಮ ಹತ್ರ ಕಂಪ್ಲೀಟ್ ಆಗಿ ಹೇಳ್ತು ಅಂತ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಹೇಳಾಗಿ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಪೊಲೀಸ್ನವ್ರು ಓಕೆ ಸರ್, ಒಂದು ನಿಮಿಷ ಇರಿ, ನಾನು ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಫೋನ್ ಅಲ್ಲಿ ರೆಕಾರ್ಡ್ ನ ಆನ್ ಮಾಡ್ತಾರೆ. ಆನ್ ಮಾಡ್ಕೊಂಡಂತ ಪೊಲೀಸ್ನವರು ಹೀಗೆ ಹೇಳಿ ಸರ್ ಅಂತಿದ್ದಾಗೆ ಅಜಿತ್ ಅವರು, ಆಕ್ಚುಲಿ ನಾವು ದೇವಸ್ಥಾನದಿಂದ ಹೋಗ್ಬೇಕಾದ್ರೆ ಗಾಡಿ ಕೆಟ್ಟೋಗಿ ನಾನು ಮೆಕ್ಯಾನಿಕ್ ಗೆ ವೇಟ್ ಮಾಡ್ತಾ ಇದ್ದೆ. ನನ್ನ ಹೆಂಡತಿ ಭೂಮಿ ಹೋಗ್ಬಿಟ್ಟು ಒಂದ್ ಮನೆ ಹತ್ರ ನೀರ್ ಕುಡಿಯೋದಕ್ಕೆ ಅಂತ ಹೋದಾಗ ಇನ್ ಆಕ್ಟಿವಿಟೀಸ್ ನಾನು ಅಬ್ಸರ್ವ್ ಮಾಡಿದೆ. ಅಂಡ್ ಕೂಡ ಅದು ಡೌಟ್ ಬಂತು. ನಾವ್ ಅಲ್ಲಿ ಇಬ್ರು ಓದಿದ್ವಿ, ನೋಡಿದಾಗ ಅಲ್ಲಿ ಇರ್ಬೋದು ಅಂತ ಅಲ್ಲಿ ಯಾರು ಇರ್ಲಿಲ್ಲ. ಭೂಮಿ ಸ್ವಲ್ಪ ಕಿಟಕಿಯಿಂದ ನೋಡಿದಾಗ ಕಾರಲ್ಲಿ ಅವರೆಲ್ಲ ಕುತ್ಕೊಂಡು ಎಸ್ಕೇಪ್ ಆದಂಗೆ ಅನಿಸ್ತು. ನಾನು ಹೋಗಿ ಆ ಕಾರ್ ಇಂದ ಚೇಸ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಆ ಕಾರ್ನ ನಾನು ಹಿಡಿಯೋದಿಕ್ ಆಗ್ಲಿಲ್ಲ. ನಾವಿವಾಗ ಅತ್ತೆ ಎಲ್ಲಿ ಅಂತ ಹುಡುಕ್ತಾ ಇದ್ದೀವಿ, ಸಿಗ್ತಿಲ್ಲ. ನಿಮ್ ಹೆಲ್ಪ್ ತಗೊಂತು ಅಂದ್ರೆ ನಮ್ಮ ಅತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಕಾಲ್ ಮಾಡಿದೆ. ಪೊಲೀಸ್ನವರು ಸರಿ ಸರ್, ನಿಮ್ ರೆಕಾರ್ಡ್ FIR ಬದಲಾಯಿಸ್ತೀನಿ ಬರ್ಕೊಂಡು ಹೋಗ್ತಿದೆ. ಆ ಗಾಡಿ ನಂಬರ್ ಏನಂತ ಗೊತ್ತಾ ನಿಮಗೆ? ಗಾಡಿ ನಂಬರ್ ನ ಈ ಕಡೆ ಅಜಿತ್ ಅವರು ಕೇಳ್ತಾರೆ. ಇನ್ನು ಅದಕ್ಕೆ ಗಾಡಿ ನಂಬರ್ ಕೇಳ್ಕೊಂಡಂತ ಪೊಲೀಸ್ನವರು ಫೋನ್ ಮಾಡ್ಬಿಟ್ಟು, ಹಲೋ ನಾನು SI ಭರತ್ ಮಾತಾಡ್ತಿರೋದು, ನನ್ನ ಗಾಡಿ ನಂಬರ್ ನ ಅದನ್ನ ನೋಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಈ ಗಾಡಿನ ಚೇಂಜ್ ಮಾಡಿ, ಆದಷ್ಟು ಎಲ್ಲಾ CCTV ಫುಟೇಜ್ಗಳನ್ನು ಟೋಲ್ಗಳನ್ನು ಮಾಡಿ ಬೇಗ ನಮಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳಿ. ತುಂಬಾ ಬೇಕಾಗಿರೋದು ಆದಷ್ಟು ಬೇಗ ಮಾಡಿ. SI ಅವರು ಹೇಳ್ಬಿಟ್ಟು, ಸರ್ ಅಜಿತ್ ಸರ್ ಎಲ್ಲ ಕಡೆ ನಾನು ಮೆಸೇಜ್ ನ ಕಳಿಸಿದ್ದೀನಿ, ಅಷ್ಟು ಬೇಗ ನಿಮ್ಗೆ ವಿಷಯನ ತಿಳಿಸ್ತೀನಿ. ಭರತ್ ಅವರು ಅಲ್ಲಿಂದ ಹೊರಡ್ತಾರೆ. ಇನ್ನು ಭೂಮಿ ಕಳವಳನ ನೋಡಿದ್ರೆ ಅಜಿತ್ ಅವರು ಟೆನ್ಷನ್ ಮಾಡ್ಕೋಬೇಡ, ನಾವು ಹುಡುಕಿ ಹೇಳ್ಬಿಟ್ಟು ಭೂಮಿಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಜಿತ್ ಅವರು. ಈ ಕಡೆ ಅಶ್ವಿನಿ ಅವರು ಹೊಳೆ ತೀರದ ಎಲ್ಲರನ್ನೂ ಕರ್ಕೊಂಡು ಹೋಗಿ ಅಲ್ಲಿ ರಾಜಮ್ಮನ ತಲೆ ಕೆಟ್ಟಿದ್ದೀನಿ, ನಾನು ಹೇಳಿರೋದೇನು ನೀನ್ ಮಾಡ್ತಾ ಇರೋದೇನು, ನಾನು ಯಾರಿಂದ ಇಷ್ಟೆಲ್ಲ ಕಷ್ಟಪಟ್ಟು ಮುಚ್ಚಿಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಇದೆಲ್ಲ ನೀನ್ ಬಿಚ್ಚಿಡ್ತಿದ್ಯಾ? ರಾಜಮ್ಮ ಅವ್ರು ಏನಾಯ್ತು ಮೇಡಮ್ ಅಂತಿದ್ದಾಗೆ ಅಶ್ವಿನಿ ಅವ್ರು ಏನಾಯ್ತು ಕೇಳ್ತೀಯಾ, ಸಾಯಿಸ್ಬಿಡ್ತೀನಿ ಅಂತ ಹೇಳಿ ರಾಜಮ್ಮ ಅವ್ರ ಕುತ್ತಿಗೆಗೆ ಕೈ ಹಾಕ್ತಾರೆ. ಸಿಟ್ಟಿಂದ ಬಿಟ್ಬಿಟ್ಟು, ಛೇ ಇನ್ನು ನೀರ್ ಕೊಡೋದಕ್ಕೆ ಅಂತ ಭೂಮಿ ಹತ್ರ ಹೋದಾಗ ಅಕಸ್ಮಾತ್ ಆಗಿ ನೋಡ್ದೆ. ಅಜಿತ್ ಕೂಡ ಅದೇ ಟೈಮ್ಗೆ ಅಬ್ಸರ್ವ್ ಮಾಡ್ತಾ ನಿಂತಿದ್ದ. ಏನಾದ್ರೂ ಒಂದು ನಿಮಿಷ ತಡವಾಗಿ ಬಂದಿದ್ರು ಆ ಶಾರದನ ಕಂಡಿಡ್ತಿದ್ದ. ಏನಾದ್ರೂ ಅವನು ಕಂಡಿಡ್ಬಿಟ್ಟಿದ್ರೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ವ್ಯರ್ಥ ಆಗೋಗ್ತಿತ್ತು. ರಾಜಮ್ಮ ಅವರು, ಸಾರಿ ಮೇಡಮ್, ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ಲಿಲ್ಲ, ಸಲಿ ಆತರ ಎಲ್ಲ ಆಗಲ್ಲ, ಸಾರಿ ಮೇಡಮ್ ಒಂದು ಪ್ಲಾನ್ ಹೇಳ ಅಂತಿದ್ದಾಗೇನೆ ಅಶ್ವಿನಿ ಅವರು, ಏನು ಮಾಡಿದ್ಯಲ್ಲ ಕಿತ್ತೋಗಿರೋ ಪ್ಲಾನ್ ಅಂತಿದ್ದಾಗೆ ರಾಜಮ್ಮ ಅವರು, ಇಲ್ಲ ಮೇಡಮ್, ಶಾರದನ್ನ ಎತ್ತಾಕೊಂಡು ಬಾಂಬೆಗೋ ಪಾಂಡಿಚೇರಿಗೋ ಹೋಗ್ಬಿಡೋಣ, ಇಲ್ಲಿ ನನಗೆ ತುಂಬಾ ಜನಗಳು ಮತ್ತು ತುಂಬಾ ಜಾಗಗಳು ಗೊತ್ತು ಮೇಡಮ್, ಇಲ್ಲಿ ಅಜಿತ್ ಸರ್ ಅಂತ ಒಬ್ರಂತ ಅಲ್ಲ 100 ಜನ ಬಂದ್ರು ನಮ್ಮನ್ನ ಯಾರು ಹುಡ್ಕಕ್ ಆಗೋದಿಲ್ಲ ಮೇಡಮ್, ನಂಬಿ ಮೇಡಮ್,
ಇದ್ದಾಗೆ ರಾಜಮ್ಮ ಅವ್ರ ಮಾತಿಗೆ ಅಶ್ವಿನಿ ಅವರು ಯೋಚನೆ ಮಾಡಿ ಓಕೆ ಹಾಗೆ ಮಾಡೋಣ ಅಂದ್ರೆ ನನಗೊಂದು ಡೌಟ್ ಅಂತಿದ್ದಾಗೆ ರಾಜಮ್ಮ ಅವರು ಏನ್ ಮೇಡಮ್ ಅಜಿತ್ ಮತ್ತೆ ಭೂಮಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾರೋ ಅಶ್ವಿನಿ ಮಾತಿಗೆ ಈ ಕಡೆ ರಾಜಮ್ಮ ಅವ್ರಿಗೂ ಕೂಡ ಅದೇ ಗೊತ್ತಾಗ್ತಾ ಇಲ್ಲ ಮೇಡಮ್. ಅಶ್ವಿನಿ ಅವರು ಅದನ್ನ ಮೊದಲು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ದೇವಯಾನಿ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈ ಕಡೆ ಅಶ್ವಿನಿ ಅವರು ತನ್ನ ಫೋನ್ ನ ತಕೊಂಡು ಸ್ವಲ್ಪ ದೂರ ಮುಂದೆ ಬಂದು ನಿಂತ್ಕೊಂಡು ಟವರ್ ನ ಟ್ರೇಸ್ ಮಾಡಿ ದೇವಯಾನಿ ಅವ್ರಿಗೆ ಕಾಲ್ ಮಾಡ್ತಾರೆ. ಬೆಡ್ ಮೇಲೆ ದೇವಯಾನಿ ಅವರು ಮೊಬೈಲ್ ನ ಬಿಸಾಕಿರ್ತಾರೆ. ಇನ್ನು ಮೊಬೈಲ್ ರಿಂಗ್ ಆಗ್ತಿರೋದನ್ನ ನೋಡಿ ಬಂದು ಎತ್ಕೊಂಡು ಅಶ್ವಿನಿ ತಾನು ಕಾಲ್ ಮಾಡ್ತಿದ್ದಾಳೆ ಹೇಳಿ ಫೋನ್ ನ ರಿಸೀವ್ ಮಾಡಿ ಹಾ ಅಶ್ವಿನಿ ಹೇಳು. ಅಶ್ವಿನಿ ಅವರು ಈ ಅಜಿತ್ ಮತ್ತೆ ಭೂಮಿ ಇಲ್ಲಿ ಹಾಕಿದ್ದಾರೆ ಅಂತ ಕೇಳ್ತಿದ್ದಾಗೆ ದೇವಯಾನಿ ಅವರು ಅಶ್ವಿನಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಅಶ್ವಿನಿ ಫುಲ್ ಶಾಕ್ ಆಗ್ತಾರೆ. ಅಶ್ವಿನಿ ಅವರು ಹನಿಮೂನ್ಗ ಅಂತಿದ್ದಾಗೆ ದೇವಯಾನಿ ಅವರು ಹೌದು ನೀನ್ ಯಾಕೆ ಅಲ್ಲಿದ್ಯಾ ಯಾಕೋದೆ ನೀನು ಏನ್ ಮಾಡ್ತಾ ಇದೀಯಾ ಕೇಳ್ತಿದ್ದಾಗೆ ಅಶ್ವಿನಿ ಸ್ವಲ್ಪ ಶಾಕ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಅಶ್ವಿನಿ ಅವರು ಹಲೋ ಹಲೋ ಅಂತ ಡ್ರಾಮಾ ಮಾಡ್ಕೊಂಡು ಈ ಕಡೆ ನೆಟ್ವರ್ಕ್ ಇಲ್ಲ ಅನ್ನೋ ತರ ಫೋನ್ ನ ಕಟ್ ಮಾಡ್ತಾರೆ. ಇನ್ನು ದೇವಯಾನಿ ಅವರು ಕೇಳಿಸ್ತಿದೆ ನೀ ಹಲೋ ಇದ್ದಾಗೆ ಫೋನ್ ನ ಕಟ್ ಮಾಡಿದಂತಹ ಅಶ್ವಿನಿ ಅವ್ರನ್ನ ನೋಡಿದಂತಹ ದೇವಯಾನಿ ಅವರು ಈ ಕಡೆ ಸಿಕ್ ಮಾಡ್ಕೊಂಡು ನಿಂತ್ಕೋತಾರೆ ಛೇ ಅಂತ ಅನ್ಕೊಂಡು. ಇನ್ನು ಅಶ್ವಿನಿ ಅವರು ಹನಿಮೂನ್ಗೆ ಬಂದಿರೋದ ದೇವಯಾನಿ ಅವರು ಕಟ್ ಮಾಡ್ಬಿಟ್ಲಾ ಅಶ್ವಿನಿ ನಿಗೂಢ ಅಂತ ಅನ್ನಿಸ್ತಿದ್ದಾಳಲ್ಲ. ಅಶ್ವಿನಿ ಅವರು ನಾವು ಜಾಗ ಖಾಲಿ ಮಾಡ್ಬೇಕು ನೋಡಿ ಹೇಳ್ತಿದ್ದಾಗೆ ತನ್ನ ಕೇಳಗಳೆಲ್ಲ ಫುಲ್ ಅಲರ್ಟ್ ಆಗಿ ಈ ಕಡೆ ಒಬ್ಬೊಬ್ಬರಾಗಿ ಓಡ್ತಾರೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಕಾಫಿ ಎಸ್ಟೇಟ್ ಒಳಗಡೆ ನಿಂತ್ಕೊಂಡು ಅಜಿತ್ ಅವರು ಶಾರದತೆನ ಇಲ್ಲಿ ಯಾರು ಕರ್ಕೊಂಡ್ ಬಂದ್ರು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅವರು ಸಾಹೇಬ್ರೆ ಮೊದಲು ಶಾರದಮ್ಮ ಅವ್ರು ಸಿಕ್ಕಿ ಆಮೇಲೆ ಹೇಗಿದ್ರು ಆ ಕಳ್ಳನ್ ಮಕ್ಕಳನ್ನ ನೀವು ಬೆಂಡೆತ್ ಬೇಕಾಗ್ತಿರಲ್ವಾ ಅವರೇ ನಿಜ ಬಾಯಿ ಬಿಡ್ತಾರೆ. ಅವರು ಭೂಮಿ ಮಾತಿಗೆ ಪಾಪ ಭೂಮಿ ಶಾರದತೆ ಅದೆಷ್ಟು ಅನುಭವಿಸ್ತಾ ಇರ್ತಾರೋ ಏನೋ ಹೆಣ್ಣನ್ ಮಕ್ಳು ನನ್ನ ಕೈ ಸಿಗಿ ಒಬ್ಬೊಬ್ರಿಗೂ ಅವರು ಸಾಹೇಬ್ರೆ ನಮಗೂ ಕೂಡ ಅದೇ ಬೇಜಾರು. ಅಪ್ಪ ಶಾರದಮ್ಮ ಅವರು ಹೇಗಿದ್ದಾರೋ ಏನೋ ಅಪ್ಪ ಸಾಹೇಬ್ರೆ ಆದ್ರೂ ಕೂಡ ಎಲ್ಲ ನನ್ನಿಂದನೇ ಅಂತ ಅನ್ನಿಸ್ತಾ ಇದೆ. ಅಪ್ಪ ಅಲ್ಲಿ ಶಾರದಮ್ಮ ಅವರು ಒಳಗಡೆ ಇದ್ದಾರೆ ಅಂತ ನನ್ಗೊಂದ್ ಸಣ್ಣ ಸುಳುವು ಸಿಕ್ಕಿದ್ರು ನಾನೇ ಏನಾದ್ರು ಮಾಡಿ ಒಳಗ್ ಹೋಗ್ತಿದ್ದೆ. ಈಗ ಶಾರದಮ್ಮನ ನನ್ನ ಖಂಡಿತವಾಗ್ಲೂ ನೀವು ಒಳಗಡೆ ಬಂದು ಇಬ್ರನ್ನು ಕೂಡ ಕಾಪಾಡ್ತಿದ್ರಿ. ನನ್ನ ತಲೆ ಒಳಿಲೇ ಇಲ್ಲ ನೋಡಿ ಸಾಹೇಬ್ರೆ ಮುಂದೆ ಎಲ್ಲ ತಪ್ಪು ಅಂತ ಯೋಚನೆ ಮಾಡ್ತಾ ಇರೋ ಭೂಮಿ ನೋಡಿದಂತ ಅಜಿತ್ ಅವರು ತನ ಮಾಡ್ಕೊಂಡು ಭೂಮಿ ಇದ್ರ ಬಗ್ಗೆ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಯೋಚನೆ ಮಾಡೋಣ ಬಾ ನೋಡು ಬಾ ಅಂತ ಹೇಳಿ ಭೂಮಿಯ ಕೈ ಹಿಡ್ಕೊಂಡು ಅಜಿತ್ ಅವರು ಕರ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ಬಾರಿಗೇಟ್ಗಳನ್ನ ಹಾಕಿ ಫುಲ್ ಅಲರ್ಟ್ ಆಗಿರುವಂತಹ ಪೊಲೀಸ್ನವ್ರನ್ನ ಈ ಕಡೆ ಬರ್ತಾ ಇರೋಂತಹ ಅಶ್ವಿನಿ ಅವ್ರ ಕಾರಲ್ಲಿ ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸ್ತಾರೆ ಕಾರ್ನ. ಮಾಡ್ತಿರೋದನ್ನೆಲ್ಲ ನೋಡಿ ಅಶ್ವಿನಿ ಅವರು ಕುತ್ತಲ್ಲೇ ಗಾಬರಿಯಾಗಿ ಪೊಲೀಸ್ನವರು ಫುಲ್ ಕಾಯ್ತಾ ಇದ್ದಾರೆ. ಅಜಿತ್ ಸುಮ್ನೆ ಇರೋನಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತನ್ನ ಚೇಳಗೆ ಹೇಳ್ತಾರೆ ಏಯ್ ನೀನ್ ಹೋಗಿ ಚೆಕ್ ಮಾಡ್ಕೊಂಡ್ ಬಾ ಹೇಳಿ ಅವ್ರನ್ನ ಇಳಿಸ್ಬಿಟ್ಟು ಕಳಿಸ್ತಾರೆ. ಚೆಕಿಂಗ್ ಏನಕ್ಕೆ ಮಾಡ್ತಾರೆ ತಿಳ್ಕೊಂಬರೋದಿಕ್ಕೆ. ಇನ್ನು ಅವ್ರು ತಿಳ್ಕೊಂಬರೋದಕ್ಕೆ ಹೋಗೋದನ್ನ ಈ ಕಡೆ ಗಾಬರಿಯಲ್ಲಿ ಕೂತ್ಕೊಂಡು ಕಾರಲ್ಲೇ ನಿನ್ನೆ ನೋಡ್ತಾ ಇರ್ತಾರೆ ಅಶ್ವಿನಿ ಮತ್ತೆ ಅಶ್ವಿನಿ ಗ್ಯಾಂಗ್ ಅವರು. ಅದೇ ಸಮಯ ಕರೆಕ್ಟ್ ಆಗಿ ರಾಜಮ್ಮ ಅವ್ರಿಗೆ ಬಿಕ್ಲಿಗೆ ಬರುತ್ತೆ. ಬಿಕ್ಲಿಸ್ಕೊಂಡು ಮೇಡಮ್ ಸ್ವಲ್ಪ ನೀರಿದ್ಯಾ ಅಂತ ಅಶ್ವಿನಿ ಅವ್ರನ್ನ ಕೇಳ್ತಾರೆ. ಅವ್ರು ಇಲ್ಲ ಅಂತ ಹೇಳ್ತಾರೆ. ರಾಜಮ್ಮ ಅವರು ಮೇಡಮ್ ಬಿಕ್ಲಿಗೆ ಬರ್ತಾ ಇದೆ ಸ್ವಲ್ಪ ಹೋಗಿ ನೀರ್ ಕುಡ್ಕೊಂಬರ್ಲಾ ಅಂತಿದ್ದಾಗೆ ಅಶ್ವಿನಿ ಅವರು ನಿಂದೊಂದು ಹೋಗಿ ನೀರ್ ಕುಡ್ಕೊಂಬಾ ಹೇಳ್ತಿದ್ದಾಗೆ ಈ ಕಡೆ ರಾಜಮ್ಮ ಅವರು ಬಿಕ್ಲಿಸ್ಕೊಂಡು ಕಾರ್ ಇದನ್ನ ಓಪನ್ ಮಾಡ್ಕೊಂಡು ಬರ್ತಾರೆ. ಇನ್ನು ಬೈದಲ್ಲಿ ಕೂತಿರುವಂತಹ ಶಾರದಾ ಅವರು ಕಾರ್ ಓಪನ್ ಮಾಡಿರೋ ವಿಂಡೋನ ನೋಡಿಸ್ಕೊಂಡು ಓಡ್ ಬಂದ್ಬಿಡ್ತಾರೆ. ಈ ಕಡೆ ತಿಳ್ಕೊಂಬರೋದಕ್ಕೆ ಅಂತ ಹೋಗಿರೋ ಅಶ್ವಿನಿ ಚೇಳ ಬಂದ್ಬಿಟ್ಟು ಮೇಡಮ್ ಪೊಲೀಸ್ನವರು ತುಂಬಾ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಿದ್ದಾರೆ ನಾವು ಹೋದ್ರೆ ಸಿಗಾಕೊಂಡು ಪಕ್ಕ ಗ್ಯಾರಂಟಿ. ಅಶ್ವಿನಿ ಅವರು ನಾವ್ ಇಷ್ಟು ಕಷ್ಟಪಟ್ಟು ಉಳ್ಕೊಂಡ್ ಬಂದಿರುವಂತಹ ಅದೃಷ್ಟ ಮಣಿನ ಈಸಿಯಾಗಿ ಪೊಲೀಸ್ನವ್ರ ವಶಕ್ಕೆ ಬಿಟ್ಕೊಡ್ಬಾರ್ದು ಅಂತಿದ್ದಾಗೆ ಆ ಚೇಳ ಏನ್ ಮಾಡೋದು ಮೇಡಮ್ ಇವಾಗ ಕೂತ್ಕೊ ಅಂತ ಅಶ್ವಿನಿ ಅವರು ಹೇಳ್ತಾರೆ. ಅಶ್ವಿನಿ ಅವರು ಡ್ರೈವರ್ ಗಾಡಿ ವಾಪಸ್ ತೆಗಿ ಎಸ್ಕೇಪ್ ಆಗ್ಬೇಕು ಅವನು ಗಾಡಿ ಒಳಗಡೆ ಕೂತ್ಕೊಬೇಕು ಅಂತಿದ್ದಾಗೆ ಶಾರದಮ್ಮ ಮತ್ತೆ ರಾಜಮ್ಮ ಇದರದನ್ನ ಗಾಬರಿಯಲ್ಲಿ ನೋಡಿ ಈ ಕಡೆ ಅಶ್ವಿನಿ ಅವ್ರಿಗೆ ಮೇಡಮ್ ಕಾಣ್ತಾ ಇಲ್ಲ ಮೇಡಮ್ ಇದ್ದಾಗೆ ಗಾಬರಿಯಲ್ಲಿ ಅಶ್ವಿನಿ ಹಿಂದೆಗಡೆ ತಿರುಗಿ ನೋಡಿದಾಗ ರಾಜಮ್ಮ ಮತ್ತೆ ಶಾರದಾ ಇಬ್ರು ಇರೋದಿಲ್ಲ. ಗಾಬರಿಯಲ್ಲೇ ಕಾರಿಂದ ಕೆಳಗಡೆ ಇಳಿದಂತ ಅಶ್ವಿನಿ ಅವರು ಈ ಕಡೆ ತಲೆ ಮೇಲೆ ಕೈ ಎತ್ಕೊಂಡು ಸುತ್ತಮುತ್ತ ನೋಡ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ರಾಜಮ್ಮ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಅಶ್ವಿನಿ ಅವ್ರೆ ಗೊತ್ತಾಗಲ್ವಾ ನಿಮಗೆ ಅಂತಿದ್ದಾಗೆ ಮೇಡಮ್ ಅಂತ ಹೇಳ್ತಾರೆ. ಅಶ್ವಿನಿ ಅವರು ನೀನ್ ಹೇಳಿದಾದ್ಮೇಲೆ ಡೋರ್ ಹಾಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ ಹೇಳು. ರಾಜಮ್ಮ ಅವರು ಸಾರಿ ಮೇಡಮ್ ಗೊತ್ತಾಗ್ಲಿಲ್ಲ. ಕೋಪದಲ್ಲಿರುವಂತಹ ಅಶ್ವಿನಿ ಅವರು ಗಾಡಿನ ಸೈಡ್ ಹಾಕ್ರು ಬಂದ್ರೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಅವ್ರನ್ನ ಹುಡ್ಕೋ ಪ್ರಯತ್ನಕ್ಕೆ ತನ್ನ ಹಾಳು ಮತ್ತೆ ಅವರು ಎಲ್ಲನೂ ಕೂಡ ತೊಡ್ಕೋತಾರೆ. ಅಜಿತ್ ಮತ್ತೆ ಭೂಮಿ ಅವರು ಕೂಡ ರೋಡಲ್ಲಿ ಬರ್ತಾ ಇರ್ತಾರೆ. ಅದೇ ರೋಡಲ್ಲಿ ಬರ್ತಾ ಇರ್ತಾರೆ. ಇನ್ನು ಭೂಮಿ ಅವರು ಅಜಿತ್ ಮುಖನ ಗಾಬರಿಯಲ್ಲಿ ನೋಡ್ತಾ ಇರ್ತಾರೆ. ಈ ಕಡೆ ಅಶ್ವಿನಿ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಇನ್ನು ಭೂಮಿ ಅವರು ಸಾಹೇಬ್ ಯಾಕೋ ತುಂಬಾ ಸುಸ್ತಾಗ್ತಿದೆ ಅಲ್ಲಿ ಸಿಟಿನಲ್ಲಿ ನಿಲ್ಲಿಸ್ತೀರಾ ಸ್ವಲ್ಪ ನೀರ್ ತಗೊಳ್ಳೋಣ. ಅಜಿತ್ ಅವರು ಸರಿ ಆಯ್ತು ಭೂಮಿ ಅಂತ ಹೇಳ್ಬಿಟ್ಟು ತನ್ನ ಕಾರನ್ನ ಅಲ್ಲೇ ಪಕ್ಕದಲ್ಲಿ ಸೈಡ್ಗೆ ಸಿಟಿ ಒಳಗಡೆ ಹಾಕ್ತಾರೆ. ಈ ಕಡೆ ಶಾರದಮ್ಮ ಅವರು ಕೂಡ ತಪ್ಪಿಸ್ಕೊಂಡು ಸಿಟಿ ಒಳಗಡೆ ಸೆರಗನ್ನ ಮುಚ್ಕೊಂಡು ಗಾಬರಿಯಲ್ಲಿ ಓಡ್ತಾ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿ ಅವರು ಬಂದು ತಮ್ಮ ಕಾರನ್ನ ಸಿಟಿ ಮಧ್ಯ
ನಿಲ್ಲಿಸ್ತಾರೆ. ಅದೇ ಜಾಗದಲ್ಲಿ ಈ ಕಡೆ ಭೂಮಿಯವ್ರ ತಾಯಿ ಶಾರದಾ ಅವರು ಕೂಡ ಬೈಲಲ್ಲಿ ಗಾಬರಿಯಲ್ಲಿ ಓಡೋಗ್ತಾ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿಯವರು ರೋಡ್ನ ಕ್ರಾಸ್ ಮಾಡಿ ಅಲ್ಲಿರುವಂತಹ ಒಂದು ಅಂಗಡಿಗೆ ನೀರು ತಗೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಶಾರದಾ ಅವರು ಗಾಬರಿಯಲ್ಲೇ ಓಡ್ ಬಂದು ಹಿಂದೆಗಡೆ ಅಶ್ವಿನಿ ಕಡೆ ಬರ್ತಿದ್ದಾರೆ ಅಂತ ನೋಡ್ಕೊಂಡು ರೋಡ್ ಮೇಲೆ ಓಡ್ ಬರ್ತಾನೆ ಇರ್ತಾರೆ. ಇನ್ನು ಓಡ್ ಬಂದಂತಹ ಶಾರದಾ ಅವರು ಸುತ್ತಮುತ್ತ ನೋಡಿದಾಗ ಅದು ಭೂಮಿ ನೀರು ತಗೊಳ್ತಾ ಇರ್ತಾರೆ. ಅದನ್ನ ಈ ಕಡೆ ಶಾರದಾ ಅವರು ಗಮನಿಸ್ತಾರೆ. ತನ್ನ ಮಗಳನ್ನ ಗಮನಿಸಿದಂತಹ ಶಾರದಾ ಅವರು ಭೂಮಿಯವರು ಊಟ ಕೊಟ್ಟಿದ್ದು ಮನೆಯಲ್ಲಿ ಫಂಕ್ಷನ್ ಆದಾಗ ಮತ್ತೆ ಭೂಮಿಯವ್ರ ಜೊತೆ ಇದ್ದಂತಹ ಕೆಲವೊಂದು ಕ್ಷಣಗಳನ್ನ ನೆನ್ಪು ಮಾಡಿಕೊಂಡು ಭೂಮಿನ ಮಾತಾಡಿಸ್ಬೇಕು ಅಂತ ಹೇಳಿಬಿಟ್ಟು ಈ ಕಡೆ ರೋಡ್ ಮಧ್ಯೆ ಕ್ರಾಸ್ ಮಾಡ್ಕೊಂಡು ಹೋಗಿ ಭೂಮಿ ಮತ್ತೆ ಅಜಿತ್ನ ನೋಡ್ತಾರೆ. ನೋಡ್ಬಿಟ್ಟು ಅವ್ರಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಗಾಬರಿಯಲ್ಲಿ ನೋಡಿದಾಗ ಅಲ್ಲೇನೇ ಅಶ್ವಿನಿ ಚೇಳ ಒಬ್ಬ ನಿಂತ್ಕೊಂಡು ಸ್ಮೋಕ್ ಮಾಡಿಕೊಂಡು ಬಾ ಇಲ್ಲಿ ಅಂತ ಕರೀತಾನೆ. ಇನ್ನು ಬೈದಲ್ಲಿ ಈ ಕಡೆ ಶಾರದಾ ಅವರು ಭೂಮಿಯನ್ನು ಸಹ ಮಾತಾಡಿಸ್ದೆ ಶರತ್ನ ಮತ್ತೆ ಅದೇ ರೀತಿ ನಿಂತ್ಕೊಂಡು ಓಡ್ಬಿಡ್ತಾರೆ. ಇನ್ನು ಆ ರೋಗಿಗೂ ಕೂಡ ಶಾರದಾ ಅವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಅಲ್ಲೇ ರೋಡಲ್ಲಿ ಬರ್ತಾರಂತಹ ಅಶ್ವಿನಿ ಅವರು ಸಡನ್ ಆಗಿ ಬಂದು ಅಜಿತ್ ಮತ್ತೆ ಭೂಮಿಯವ್ರನ್ನ ನೋಡಿ ಗಾಬರಿಯಾಗಿ ಓಡೋಗ್ಬಿಡ್ತಾರೆ. ಇನ್ನು ಅವಳು ಆ ರೀತಿ ಗಾಬರಿಯಲ್ಲಿ ಓಡೋಗಿದ್ದನ್ನ ಭೂಮಿ ನೀರು ಕುಡಿದ್ಬಿಟ್ಟು ಸಡನ್ ಆಗಿ ನೋಡ್ಬಿಟ್ಟು ನಾನು ಇಲ್ಲಿ ಅಶ್ವಿನಿ ನೋಡಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಬರ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು ಅಲ್ಲೇ ನಿಂತಿರ್ತಾರೆ.